ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರ ಸೀಕ್ರೆಟ್ ರಹಸ್ಯ ತಿಳಿದುಕೊಳ್ಳೋ ತಾಕತ್ತು ಭಗವಂತ ಕೆಲವ್ರು ಕೊಟ್ಬಿಟ್ಟಿದ್ದಾನೆ. ನಮ್ ಕೈಯಲ್ಲಿ ಆಗೋದಿಲ್ಲಪ್ಪ. ಅಯ್ಯೋ ಆ ಪಾಟಿ ನಿಮ್ ಡೇಟಾ ಬೇಸ್ ಇಟ್ಕೊಂಡು ಹೇಳ್ಬಿಡ್ತಾರ, ಅವ್ರ ಹತ್ರ ಇರುತ್ತೆ. ಎಸ್, ಕೆಲವು ಕಾಕತಾಳಿ, ಕೆಲವು ಹುಚ್ಚರ್ಸ್ ಅಂತ ಇರುತ್ತೆ ಬಿಡಿ. ಇನ್ನೊಬ್ರು ತಿಳ್ಕೊಳ್ಳೋದೆ. ನನ್ಗೊಂದಿಬ್ರು ಆತ್ಮೀಯರಿದ್ದಾರೆ, ಫೋನ್ ಮಾಡ್ತಾರೆ, ನಿಜವಾಗ್ಲೂ ಹೇಳ್ತಾನೆ, ಅಯ್ಯಪ್ಪ ಅದನ್ನ ಯಾವುದೋ ಒಂದು ಪಿಕ್ಚರ್ ಅಲ್ಲಿ, ರಜನಿಕಾಂತ್ ಪಿಕ್ಚರ್ ಅಲ್ಲಿ, ಭಾಷಾ ಪಿಕ್ಚರ್ ಅಲ್ಲಿ ಒಂದು ಡೈಲಾಗ್ ಇದೆ. ಒಂದು ಡಾಕ್ಟರ್ ಹತ್ರ ಬಂದು ಕೇಳಿದ್ರೆ, ಇದು ಸಾಮಾನ್ಯನ ಹೊಡೆತ ಅಲ್ಲ, ತುಂಬಾ ಪಳಗಿರೋನು, ನಾಡಿ ನರ ಇವುಗಳ ಬಗ್ಗೆ ತಿಳ್ಕೊಂಡಿರೋನು, ಅವನು ಹೊಡೆದ್ರೆ ಮಾತ್ರ ಇಂತಿಂತ ಇಟ್ಟು ಕರೆಕ್ಟ್ ಪಾಯಿಂಟ್ಗಳು ಹೊಡ್ತಿದ್ದಾನೆ ಅಂತ. ಈ ಇಬ್ಬರು ಮೂರ್ಖರುಗಳು ಫೋನ್ ಮಾಡಿದ್ರೆ ಸಾಕು, ಅದು ಹೆಂಗಾದ್ರೂ ಬಾಯಿ ಬೆಳೆಸ್ತಾರಪ್ಪ. ಮತ್ತೇನ್ ಸ್ವಾಮಿ ವಿಚಾರ? ಮತ್ತೇನ್ ಸ್ವಾಮಿ ಮಗಳ ವಿಚಾರ? ಮತ್ತೇನ್ ಸ್ವಾಮಿ ಮಗನ ವಿಚಾರ? ಮತ್ತೇನ್ ಸ್ವಾಮಿ ಹೆಂಡತಿ ಅಮ್ಮಯ್ಯ ವಿಚಾರ? ಮತ್ತೇನ್ ಸ್ವಾಮಿ ತಮ್ಮನ ವಿಚಾರ? ಅಯ್ಯೋ, ನನ್ ಫೋನ್ ಮಾಡಕ್ಕೆ ಹೋಗಲ್ಲ ಇವ್ರ ಹತ್ರ. ನಾಡಿನಾರ ತಿಳ್ಕೊಂಡಿರೋರು ಮಾತ್ರ ಇವ್ರ ಹತ್ರ. ಇವ್ರ ಊರ್ದೆಲ್ಲ ಇವ್ರ ಬಾಯಲ್ಲಿ ಇರುತ್ತೆ, ಎಲ್ಲ ಹೇಳ್ತಿರ್ತಾರೆ. ಹೇಳ್ಕೊಂಡು ಮತ್ತೆ ನಿಮ್ದೇನ್ ಸ್ವಾಮಿ ಕತೆ ಅಂತ ಹೇಳ್ಬಿಟ್ಟು ಇಂಥದ್ದು ಇರ್ತಾರೆ. ಇವ್ರ ರಾಮಚಂದ್ರ ತಮಾಷೆ ಏನು ಅಂದ್ರೆ, ಇವರಿಬ್ಬರು ಆ ರಾಶಿಲಿ ಒಂದು ರಾಶಿಯಲ್ಲಿ ಹುಟ್ಟಿದ್ದಾರೆ. ಹೌದು, ಜಗತ್ತಿನ ರಹಸ್ಯವನ್ನೆಲ್ಲ ತಿಳ್ಕೊಂಡಿರೋ, ತುಂಬಾ ತೋರ್ಸ್ಕೊಳ್ಳೋದೇ ಇಲ್ಲ. ಆದ್ರೆ ಕೆದಕ್ಲಿಕ್ಕೆ ಹೋದ್ರಿ ಅಂದ್ರೆ ಅದ್ರಲ್ಲಿದ್ದಾರೆ ಇನ್ನೊಂದು, ಇವ್ರುಗಳಲ್ಲಿ ಇನ್ನೊಬ್ಬ ಮಹಾ ಎಕ್ಸ್ಟ್ರೀಮ್ ಎಕ್ಸ್ಪರ್ಟ್ ಒಬ್ರು ಇದ್ದಾರೆ. ಹೌದು, ಈ ಮೂರು ರಾಶಿಗಳ ಹತ್ರ ನಿಮ್ಮ ರಹಸ್ಯ ನಡೆಯಲ್ಲ. ಮೊಟ್ಟ ಮೊದಲನೇದು ಟಾಪ್ ನಂಬರ್ 3 ವೃಶ್ಚಿಕ ರಾಶಿ. ಅಪ್ಪ, CBI ಕೂಡ ಇವ್ರ ಮುಂದ್ಗಡೆ ಏನು ಇಲ್ಲ. ನೆನ್ಪಿಟ್ಕೊಳ್ಳಿ, ನೀವ್ ಅನ್ಕೊಂಡಿದ್ದೀರಿ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿತಿದಂತೆ, ಇವ್ರಿಗ ಗೊತ್ತಿಲ್ಲ. ಅಬ್ಬ ರಾಮಚಂದ್ರ ಅಂತ తెలుసు. ನೀವ್ ಅನ್ಕೊಂಡಿರ್ತೀರಿ ಒಂದು ಲೋಟ ಗೊತ್ತಿರ್ಬೋದು ಅಂತ, ಸಮುದ್ರ ಗೊತ್ತಿರುತ್ತೆ. ನಾನು ಹೇಳಿದ್ನಲ್ಲ ಒಬ್ಬ ಇದ್ರಲ್ಲಿದ್ದಾನೆ. ನಮ್ಮಪ್ಪ ವೃಶ್ಚಿಕನೇ. ನೀನ್ ಏನ್ ಮಾಡ್ತಿ, ನೀನ್ ಎಲ್ಲಿಗೆ ಹೋಗ್ತಿ, ಅಮ್ಮನ ಹತ್ರ ಹೇಳಿ ಮಾಡ್ಕೊಂಡ್ ಬಂದಿದ್ದಾನೆ ಒಂದು ನೋಡ್ ಸ್ವಲ್ಪ ಅಂತ. ಅಮ್ಮ ಇದೇಂಗ್ರಿ ನಿಮಗ್ ಗೊತ್ತು, ದಡ್ಡಿ ಅದು. ಕೆಲವು ವಿಚಾರದಲ್ಲಿ ಎಷ್ಟೇ ಬುದ್ಧಿವಂತರಾದ್ರೂ ಕೆಲವು ವಿಚಾರದಲ್ಲಿ ಇಂಥದ್ದೆಲ್ಲ ತಿಳ್ಕೊಳಕ್ ಅಮ್ಮ ಹೋಗ್ತಿರ್ಲಿಲ್ಲ. ಸ್ಟ್ರೈಟ್ ಅಮ್ಮ ಏಕ್ ಮಾಡ್ದೊತ್ತು ಕೂಡ ಅಂಥದ್ದೆಲ್ಲ ಏನೋ ಕೆದ್ಕೋದು, ತಿಳ್ಕೊಳ್ಳೋದು, ಫಾಲೋ ಮಾಡೋದು, CID ಕೆಲ್ಸಗಳು ಮಾಡೋದು ಎಲ್ಲ ಗೊತ್ತೇ ಆಗ್ತಿರ್ಲಿಲ್ಲ. ಏನೋ ನಿನ್ ಮಗ ಬ್ರಹ್ಮಾಂಡ ಮಾಡ್ಕೊಂಡ್ ಬಂದವನೇ, ನನ್ನ ಹತ್ರ ದುಡ್ಡು ಕೇಳ್ತಿದ್ದ, ನಾನು ಆಗಲ್ಲ ಅಂತ ಹೇಳಿದೀನಿ, ಸರಿ ಹೋಗು ಒಂದ್ 10,000 ರೂಪಾಯಿ ಕೊಟ್ಬಿಡು, ಏನೋ ಮಾಡಿಟ್ಕೊಂಡ್ ಬರ್ತಿದ್ದೆ ನಾನು. ಎಡವಟ್ಟು ಕೇಳಿದ್ರೆ ಇಲ್ಲ ಅಂತ ಹೇಳೋರಪ್ಪ. ಕರೆಕ್ಟಾಗಿ ಅಮ್ಮನ ಹತ್ರ ನಾನು ಏನು ಮಾಡ್ಕೊಂಡಿದೀನಿ ವ್ಯವಹಾರದ ಎಡವಟ್ಟು ಅಂತ ಹೇಳ್ಬಿಟ್ಟು ಅಮ್ಮನ್ಗೆ ಹೇಳೋರು. ಅದನ್ನ ಅದಕ್ಕೆಲ್ಲ ಇವನಿಗೆ ಇದೆಲ್ಲ ಬೇಕಿತ್ತ? ನಾನು ಅವತ್ತೇ ಹೇಳ್ದೆ, ಕೇಳಲ್ಲ ಅಂತಾನೆ ಹಿಂಗ್ ಮಾಡ್ಕೊಂಡ್ ಬಂದಿದ್ದಾನೆ. ಸರಿ ಅದೇನೋ ಇದು ಮಾಡು, ಆದ್ರೆ ನಾನ್ ಕೊಟ್ಟೆ ಅಂತ ಹೇಳ್ಬೇಡ, ನೀನ್ ಎಲ್ಲಿಂದ ತಗೊಬಂದ್ ಕೊಟ್ಟಿದ್ದೀನಿ ಅಂತ ಹೇಳು, ಇಲ್ಲ ಅಂದ್ರೆ ದುಡ್ಡು ಕೂಡ ವಾಪಸ್ ಬರಲ್ಲ ಅಂತನೋ ಕರೆಕ್ಟ್ ಆಗಿ ಹೇಳೋರು ಅಪ್ಪಾಜಿ. ವೃಶ್ಚಿಕ ರಾಶಿ ದ ಮೋಸ್ಟ್, ನೋಡೋಕೆ ಸೈಲೆಂಟು, ಎಲ್ಲ ಗೊತ್ತು. ನೀವೆಲ್ಲ ಹೋಗ್ತೀರಿ, ಎಲ್ಲಿ ಬರ್ತೀರಿ, ಏನ್ ಮಾಡ್ತೀರಿ, ಸುತ್ತಮುತ್ತಲು ಏನ್ ನಡೀತಿದೆ ಎಲ್ಲ ತಿಳ್ಕೊಂಡು. ಕೆಲವ್ರು ನೋಡ್ಬೇಕು ವೃಶ್ಚಿಕ ರಾಶಿ ಏನ್ ತಣ್ಣಗಿರ್ತಾರೆ ಗೊತ್ತಾ, ಇಟ್ರೆ ಬಾಂಬ್ ಮಾತ್ರ ಆಟೋ ಬಾಂಬೆ ಢಮಾಲ್ ಅನ್ನುತ್ತೆ. ಸಖತ್ ಎಕ್ಸ್ಪರ್ಟ್, ಪ್ರಪಂಚದ ಅತಿ ದೊಡ್ಡ
ಗುಪ್ತಚರ ಸಂಸ್ಥೆಗಳು ಕೂಡ ತಿಳ್ಕೊಳ್ಳಲಾರದಷ್ಟನ್ನ ಇವರು ತಿಳಿದಿಟ್ಕೊಂಡಿರ್ತಾರೆ. ಇವರಿಗೆ ಗೊತ್ತಿರುತ್ತೆ ನಿಮ್ ಸಂಗಾತಿ ವೃಶ್ಚಿಕ ಆಗಿದ್ರೆ ಬಾಯಿ ಮುಚ್ಕೊಂಡಿರಿ, ಓಪನ್ ಅಪ್ ಆಗ್ಬೇಡಿ. ನೀವು ಓಪನ್ ಅಪ್ ಆಗಿಲ್ಲ ಅಂದ್ರೆ ಎಲ್ಲ ಗೊತ್ತಿದೆ ಅಂತ తెలుసు. ನಮ್ ಗುರುಗಳು ಹೇಳೋದು, ನಮ್ ಗುರುಗಳ ಹತ್ರ ಮಾತಾಡಿದ್ರೆ ಸಾಕು, ವೃಶ್ಚಿಕನ ಅಮ್ಮ ರಾಮಚಂದ್ರ ಸರಿ ಪೋಚಡ ಅಂಕೆ ಹೇಳೋರು. ಯಾಕೆ ಗುರುಗಳೇ, ನೀನ್ ಇಲ್ಲಿ ಬಂದಿರೋದು ಗೊತ್ತು, ನನ್ ಜೊತೆ ಕೂತಿರೋದು ಗೊತ್ತು, ನನ್ ಜೊತೆ ತಿಂದಿರೋದು ಗೊತ್ತು, ನೀನ್ ಚೆನ್ನಾಗಿ ಮೂತಿ ಗೀತಿ ಒರೆಸ್ಕೊಂಡೇನು ಗೊತ್ತಿಲ್ಲದಾಗ ಹಸುವೆ ತರ ಮನೆಗೆ ಹೋಗೋ, ಕರೆಕ್ಟ್ ಆಗಿ ಊಟ ತಿಂದ್ರು ಅಂತ ಕೂಡ ಕೇಳಲ್ಲ ನೋಡ. ಮನ್ನಾಡೆ ನುಡಿ ನಿಂತ್ಕೊಳ್ಳೋದು ಎಲ್ಲವನ್ನು ಪಕ್ಕಡ್ ಬಂದೆ ಸೂಪರ್ ಆಗಿ ಹೇಳ್ತಾರೆ. ದೇ ನೋ ಯುವರ್ ಸೀಕ್ರೆಟ್ಸ್, ಯು ಕೆನಾಟ್ ಹೈಡ್, ಯು ಕೆನಾಟ್ ಎಸ್ಕೇಪ್. ಹೌದು, ಟಾಪ್ 3 ರಾಶಿಗಳಲ್ಲಿ 3ನೇ ಸ್ಥಾನ ವೃಶ್ಚಿಕ. ಎಂತ CBI CID ನಾರ್ಕೋಟಿಕ್ಸ್ ಅವ್ರಿಗೂ ಕೂಡ ಗೊತ್ತಿರೋಲ್ಲ. ಹೇಳದಲ್ಲ ಈ ಭಾಷಾ ಏಟು ಅಂತ ಹೇಳ್ಬಿಟ್ಟು, ಹಂಗೆ ಇವರ ಪಟ್ಟುಗಳು ಕಟ್ಟುಗಳು ಆ ಚುರುಕು ಕ್ಲೀನ್ ಆಗಿ ನೀವೇನ್ ಮಾಡಿದ್ರು ಆಯ್ತಾ. ಇನ್ನೊಬ್ರು ಇದ್ದಾರೆ, ಇವ್ರ ಹತ್ರ ಗುಟ್ಟು ಹೇಳ್ಕೊಳಕ್ ಹೋಗ್ಬೇಡಿ. ಇವ್ರಿಗೆ ಗೊತ್ತಾಗುತ್ತೆ, ಇವ್ರಿಗೆ ನಿಮ್ಮ 20% ಇವ್ರು ಕಂಡಿಡಿದು ಬರ್ತಾರೆ. ಹೇಳಲ್ಲ ಅಂತ ಊರಿಗೆಲ್ಲ ಹೇಳ್ಕೊಂಡು ಬಂದ್ಬಿಟ್ಟಿರ್ತಾರೆ. ಅದು ನೋಡಿದ್ದೀನಿ, ಬಾಯಿ ಬೆಳ್ಕೊಂಡಿದ್ದೀನಿ. ಇದು ಅಮ್ಮ ರಾಮಚಂದ್ರ ಇದೇನೋ ಇದು ಅಂತ ಹೇಳ್ಬಿಟ್ಟು ನಾವ್ ಅನ್ಕೊಂಡಿರ್ತೀವಿ, ಬಾ ಸೇಫ್ ಕಣ. ಏನೋ ಕೆಲವೊಂದು ಇರ್ತವೆ, ನಾವೇನೋ ಒಂದು ಎಡವಟ್ಟು ತಪ್ಪುಗಳು ಒಪ್ಪುಗಳು ಇನ್ನೊಂದು ಇರ್ತವೆ. ನಾವ್ ಅನ್ಕೋತೀವಿ ಅವ್ರಿಗೇನು ಗೊತ್ತಿಲ್ಲ, ಒಳಗು ಪುಳ್ಳೆ ಬಾ ತುಂಬಾ ಮೆತ್ತು, ಅಯ್ಯೋ ಸಾಫ್ಟ್, ನಮ್ ಜೊತೆಲೇ ಇರ್ತಾರೆ, ಎಲ್ಲ ಗೊತ್ತು. ನಾವ್ ಆಡಿರೋ ಆಟಗಳು ಪಟ್ಟುಗಳು ಕಟ್ಟುಗಳು ಎಲ್ಲ ಮಿಥುನ್ ರಾಶಿ. ಹೌದು ಅಲ್ವಾ ಹೇಳಿ? ವೃಶ್ಚಿಕ ರಾಶಿ ಗುಟ್ಟಿನ ಬಗ್ಗೆ ಹೇಳಿದೆ, ಖಂಡಿತ ಕಮೆಂಟ್ಸ್ ಹಾಕ್ತೀರಿ. ಎಷ್ಟು ಜನ ಹಾಕ್ತೀರಿ? ಎಷ್ಟು ಜನ ಗೊತ್ತಿದ್ರು ಭಯ ಬಿಚ್ಚಲ್ಲ. ವೃಶ್ಚಿಕ ಗೊತ್ತಾದ್ಮೇಲೆ ಸುಮ್ಮನಿರ್ದವ್ರು ಅಂತ ಹೇಳಿದ್ರೆ ಮಿಥುನ್ ರಾಶಿಯವರು, ಸಾರ್ ನಿಮಗ್ ಗೊತ್ತಿದ್ಯಾ ಅವರು ಅಂತಾರೆ. ನಮಗ್ ಆಶ್ಚರ್ಯ. ಆ ಹೇಳಿದ ವ್ಯಕ್ತಿ ಕೂಡ ಆಶ್ಚರ್ಯ ಆಗ್ಬಿಟ್ಟಿರ್ತಾನೆ, ಅಷ್ಟೆಲ್ಲ ತಿಳ್ಕೊಬಿಟ್ಟಿರ್ತಾರೆ. ಎಕ್ಸ್ಪರ್ಟ್ಸ್, ಬ್ಯೂಟಿಫುಲ್. ದೈವ ಕೊಟ್ಟಿರ್ತಕ್ಕಂಥ ಬಲ ನೋಡಿ. ಒಂದೊಂದು ರಾಶಿಗೆ ಈ ದೈವದ ಸೃಷ್ಟಿ ಇದೆಯಲ್ಲ, ಇಟ್ಸ್ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್. ಗುಟ್ಟು ಎಲ್ಲ ನಮ್ಮ ಮುಂದ್ಗಡೆ ಹೇಳಲ್ಲ, ಬಟ್ ಬೇರೆಯವ್ರ ಮುಂದ್ಗಡೆ ಖಂಡಿತ ಎಲ್ಲ ಓಪನ್ ಅಪ್ ಆಗ್ಬಿಟ್ಟಿರುತ್ತೆ. ಮಿಥುನ ರಾಶಿಯವರು ಕೂಡ ಮೋಸ್ಟ್ ಸೀಕ್ರೆಟ್ಸ್ ಅನ್ನ ಕಂಡುಹಿಡಿಯೋದ್ರಲ್ಲಿ ಎಕ್ಸ್ಪರ್ಟ್. ಸುಮ್ಮನೆ ಒಂದ್ ಹಿಂಗ ಆಗ್ತಾರ, ಅವ್ರು ಸೆಕೆಂಡ್ ಪ್ಲೇಸ್ ಅಲ್ಲಿ ಬರ್ತಾರ ಅವ್ರು. ವೃಶ್ಚಿಕ ರಾಶಿ ನೋಡಿ 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 ಅನಾಲಿಸಿಸ್ ಮಾಡಿ ಕುತ್ಕೊಂಡು ನೀವು ಗಮನಿಸ್ ನೋಡಿ, ಜಾಸ್ತಿ ತಲೆನೋವು ಬರುತ್ತೆ ವೃಶ್ಚಿಕ ರಾಶಿಗೆ. ಆಯ್ತಾ? ಹೊಟ್ಟೆ ನೋವು ಇಲ್ಲ ಗ್ಯಾಸ್ಟ್ರಿಕ್. ಕಾರಣ ಏನ್ ಹೇಳಿ? ಇಂಥದ್ದು. ನಂತರ ತಲೆನೋವು ಬರೋ ರಾಶಿ ಅಂದ್ರೆ ಮಿಥುನ್ ರಾಶಿ. ಆಗ್ಲೂ ತಲೆನೋವು ಅಂತ ಹೇಳ್ತಿರ್ತಾರೆ. ಕಾರಣ ಏನಂದ್ರೆ ಇಟ್ ವಿಲ್ ಬಿ ರನ್ನಿಂಗ್ ಟಿಕಿ 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 ಅಂತ. ವೃಶ್ಚಿಕ ರಾಶಿಗೆ ಅಷ್ಟಮ ಸ್ಥಾನ ಬುಧ, ಬುಧನಿಗೆ ಷಷ್ಠ ಸ್ಥಾನ ವೃಶ್ಚಿಕ. ವಾವ್, ನೋಡಿ ಅಲ್ಲಿ ಆ ಕಾಂಬಿನೇಷನ್ಸ್ ಹೊಡಿಬೇಕು. ಸೀಕ್ರೆಸಿ ಅನ್ನತಕ್ಕಂಥದ್ದು ನೀಟಾಗಿ ಸೆಕೆಂಡ್ ಪ್ಲೇಸ್ ಮೋಸ್ಟ್ ಬ್ಯೂಟಿಫುಲ್. ಮಿಥುನ್ ರಾಶಿಯವರು ಕೂಡ ಅಂತದ್ದೇ. ನಿಮ್ ಸೀಕ್ರೆಸಿ ಅವ್ರಿಗೆ ಗೊತ್ತಿರುತ್ತೆ. ನೀವ್ ಅನ್ಕೊಂಡಿರ್ತಾರೆ ಆ ಮಗು ಅವನು ಇಲ್ಲವೇ ಇಲ್ಲ. ನೀವು ತಿನ್ನೋದು ಕುಡಿಯೋದು ಮಲ್ಗೋದು ಹೋಗೋದು ಬರೋದು ಎಲ್ಲ ಗೊತ್ತಿರುತ್ತೆ. ಬಾಯಿ ಜಾರಿ ಕಕ್ಕು ಬಿಡ್ತಾರೆ ಅವರು, ಅದೊಂದು ಭಯ. ನಾನು ನೋಡಿದ್ದೇನೆ ಮಿಥುನ್ ರಾಶಿಯವ್ರಿಗೆ. ಈ ವೃಶ್ಚಿಕ ರಾಶಿಯವರು ಹಾಗೆ ಥರ್ಡ್ ಪ್ಲೇಸು. ಆಯ್ತಾ? ಒಂದ್ ಮಾತು ಹೇಳೋದು, ಅದ್ರಲ್ಲಿ 100 ಅರ್ಥ ಇರುತ್ತೆ. ಮಿಥುನ್ ರಾಶಿಯವ್ರದಲ್ಲ, 10 ಮಾತು. ಇನ್ನೊಂದು ರಾಶಿ ಇದೆಪ್ಪ, ಟಾಪ್ ನಂಬರ್ 1 ಸೀಕ್ರೆಟ್ ಬಗ್ಗೆ ತಿಳ್ಕೊಂಡು ವಿತ್ ಎವಿಡೆನ್ಸ್ ನ ಟೇಬಲ್ ಮೇಲೆ ಇಟ್ಟು ಮಾತಾಡುವಂತವ್ರು ಅಂದ್ರೆ ಅಮ್ಮ ರಾಮಚಂದ್ರ.
ಈ 30-35 ವರ್ಷಗಳ ಈ ಅನುಭವ ಇದೆಯಲ್ಲ, ಈ ಜಾತಕಗಳ ಪರಾಮರ್ಶತೆ, ಒಂದೊಂದು ಭಾವ ಹಾವ ನಿಂತ್ಕೊಳ್ಳೋದು, ನಿಮ್ಮ ಮಾತು, ನಿಮ್ಮ ಗತ್ತು, ನಿಮ್ಮ ಕಣ್ಣು, ನಿಮ್ಮ ನೋಟ, ನಿಮ್ಮ ಆ ಒಂದು ನಡೆ ನುಡಿ. ದೈವ ಕಡಿಮೆ ಅಂದ್ರೂ 10 ಲಕ್ಷ ಜನಗಳ ಜೊತೆ ಒಡನಾಟ ಮಾಡಿದೇನಲ್ವ, ಜಾತಕಗಳ ಪರಾಮರ್ಶೆ, ಓಡಾಟ, ಸುತ್ತಾಟ. ದೈವ ಕೊಟ್ಟಿರೋ ಈ ಒಂದು ಸೂಕ್ಷ್ಮ ಗ್ರಹಿಕೆ ಏನೋ ಕೊಟ್ಟಿದೆ. ಸ್ವಲ್ಪ ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧರಾತ್ರಿ ಕೊಡೆ ಹಿಡಿದಂತೆ ಅಂತ ಕೊಚ್ಕೋತಿದ್ದಾನೆ. ನಿಮಗ್ ಗೊತ್ತಿದೆ, ಆದ್ರೂ ಕೊಚ್ಕೋತಿದ್ದಾನೆ. ಇಷ್ಟೇ, ಕ್ಷಮೆ ಇರ್ಲಿ. ಇನ್ನೊಂದು ರಾಶಿ ಇದೆ ಮಕ್ಕಳೇ, ಇಸ್ ನನ್ ಅದರ್ ದ್ಯಾನ್ ಕನ್ಯಾ ರಾಶಿ. ನೆವರ್ ಪ್ಲೇ ವಿತ್ ದಮ್. ಟಾಪ್ ನಂಬರ್ 1, ದೇ ನೋ ಯುವರ್ ಸೀಕ್ರೆಟ್. ನೀವ್ ಅನ್ಕೊಂಡಿದ್ದೀರಿ ವಿತ್ ಪ್ರೂಫ್. ನೋಡಿ, ವೃಶ್ಚಿಕ ಪ್ರೂಫ್ ಇಟ್ಕೊಂಡು ಮಾತಾಡಲ್ಲ, ಅವ್ರು ಹೇಳಿದ್ದು ಇವ್ರು ಹೇಳಿದ್ದು. ಬಟ್ ಮಿಥುನ ರಾಶಿ ಅರ್ಧ ಪ್ರೂಫು ಅರ್ಧ ಕತೆ, ಅವ್ರದೇ ಒಂದು ಅನಾಲಿಸಿಸ್. ಕನ್ಯಾ ನೋ ಅನಾಲಿಸಿಸ್, ನಥಿಂಗ್, ವಿತ್ ಪ್ರೂಫ್ ಓನ್ಲಿ ಯುವರ್ ಸೀಕ್ರೆಸಿ ಇಸ್ ರಿವೀಲ್ಡ್. ನೀವು ಅನ್ಕೊಂಡಿರ್ತೀರಿ, ಮಾಮ ನೀನೆಲ್ಲೋಗಿದ್ದೆ ಗೊತ್ತಾ? ಓ ದೇವರೇ, ದೆವ್ವ ಕೂಡ ಬಿಟ್ಟು ಹೊಟ್ಟೋಗ್ಬಿಡುತ್ತೆ. ದೆವ್ವ ಬಂದಂಗೆ ಆಡ್ತಿರ್ತಾರಲ್ಲ ಕೆಲವರು, ದೇವರು ಬಂದಂಗೆ ಕನ್ಯಾ ರಾಶಿಯವ್ರನ್ನ ಕರ್ಕೊಂಡ್ ಬಂದು ನಿಲ್ಸಿ. ದೆವ್ವ ಏನಕ್ ಬಂದ, ಯಾವಾಗ ಬಂದ, ಎಲ್ಲ ವಿತ್ ಪ್ರೂಫ್ ಇಟ್ಟಿದ್ದೆ. ದೆವ್ವ ಕೂಡ ಬೆವತ್ತು ಬಿಡುತ್ತೆ, ಪರಾರದಿಂದ ಜೀವಮಾನದಲ್ಲಿ ಇನ್ಯಾರ ಮೇಲೇನು ದೆವ್ವ ಬರಲ್ಲ, ದೇವರು ಬರಲ್ಲ. ಹ್ಯಾಟ್ಸ್ ಆಫ್ ಟು ಯು, ಹ್ಯಾಟ್ಸ್ ಆಫ್ ಟು ಯು. ಮೋಸ್ಟ್ ಆ ಒಂದು ಕ್ಯಾಲ್ಕುಲೇಟೆಡ್ ವಿತ್ ಪ್ರೂಫ್ ಇಟ್ಟು ಮಾತನಾಡೋ ಆ ಸೀಕ್ರೆಸಿ ಬಗ್ಗೆ. ಹೋಟೆಲ್ಗೆ ಹೋಗಿದ್ರೆ ವಿತ್ ಬಿಲ್ ಇಟ್ಬಿಟ್ಟಿರ್ತಾರೆ. ಜನ್ಮ ಜಾಲಾಡಿ ಅವ್ರ ಹತ್ರ ಮಾತ್ರ ಕೆದಕ್ಲಿಕ್ಕೆ ಹೋಗ್ಬಿಟ್ಟು ಒಂದೇ ಮಾತು, ಸುಮ್ಮನೆ ಇದ್ಬಿಡಿ. ಎಲ್ಲೋಗಿದ್ರಿ ಮಾತಾಡಕ್ ಹೋಗ್ಬೇಡಿ. ಎಲ್ಲಿ ಬಂದ್ರಿ, ಏನ್ ತಿಂದ್ರಿ, ಏನ್ ಮಾಡ್ಕೊಂಡ್ ಬಂದ್ರಿ, ಆ ವಿಚಾರಕ್ಕೆ ಹೇಳಕ್ ಹೋಗ್ಬೇಡಿ. ಸ್ಟ್ರೈಟ್ ಆಗಿ ಹೇಳ್ಬಿಡಿ, ಹಿಂಗ್ ಹೋಗಿದ್ದೆ, ಹಿಂಗೊಂದ್ ಪಾರ್ಟಿಗೆ ಹೋಗಿದ್ದೆ, ಹಿಂಗ್ ಹೋಗಿದ್ದೆ, ಫ್ರೆಂಡ್ ಜೊತೆನಲ್ಲಿ ಡಾನ್ಸ್ ಮಾಡಕ್ ಹೋಗಿದ್ದೆ, ಹಿಂಗ್ ಹೋಗಿದ್ದೆ, ಯಾರ ಜೊತೆಲೋ ಹೋಗಿದ್ದೆ, ಅಷ್ಟೇ. ಡಾಮ್ ಡಮಾಲ್ ಡಿಮೇಲ್ ಅಂತ ಹೇಳ್ಬಿಟ್ಟು 1 ದಿನ 2 ದಿನ 3 ದಿನ ಓಕೆ, ಮ್ಯಾಟ್ರ್ ಓವರ್. ಅದು ಬಿಟ್ಟು ನೀವು ವಾದ ಮಾಡಲು ಹೋದರೆ ಕೇಲ್ಕತಂ ದುಕಾನ್ ಬಂದ್ ವಿತ್ ದ ಪ್ರೂಫ್ಸ್. ನೀವು ಅಷ್ಟೇ, ಇಂಗು ತಿಂದ ಮಂಗನಂತ ಆಗಿಬಿಡುತ್ತದೆ ನಿಮ್ಮ ಪರಿಸ್ಥಿತಿ. ಹೌದು ಅಲ್ವೋ ಹೇಳಿ. ಈ 3 ರಾಶಿಯವರು ನಿಮ್ಮ ಮನೇಲಿ ಇದ್ದೇ ಇರ್ತಾರೆ, ಯಾರಾದ್ರೂ ಒಬ್ರು. ನಿಮ್ಮ ಅಣ್ಣನೋ, ಅತ್ತಿಗೆನೋ, ತಮ್ಮನೋ, ಫ್ರೆಂಡೋ, ಮಗನೋ, ಮಗಳೋ, ಸ್ನೇಹಿತನೋ, ಬಂಧುವೋ. ನನಗಂತೂ ಇದ್ದಾರೆ ಸ್ವಾಮಿ, ಈ 3 ಇದ್ದಾರೆ. 3 ತುಂಬಾ ಅಬ್ಸರ್ವ್ ಮಾಡ್ತಿರ್ತಾರೆ. 3 ಹತ್ರನು ನಾನು ಸಿಕ್ಕಾಕೊಳಕ್ ಹೋಗಲ್ಲ, ನಾನು ಫೋನ್ ಮಾಡಕ್ಕೆ ಹೋಗಲ್ಲ. ಅಯ್ಯೋ 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 ಅಯ್ಯೋ, ಅವ್ರು ಫೋನ್ ಮಾಡಿದ್ರು ಕೂಡ 2 ದಿನ ಬಿಟ್ಟೆ ಮಾತಾಡೋದು. ನನ್ಗೆ ತುಂಬಾ ಭಯ. ಏನ್ ಮಾತಾಡ್ತೀನಿ ಅಂತ ಲಿಸ್ಟ್ ಹಾಕೋತೀನಿ, ಅದನ್ನ ಬಿಟ್ಟು ಟ್ರ್ಯಾಕ್ ಬಿಟ್ಟು ಮಾತಾಡಕ್ ಹೋಗಲ್ಲ. ಅದ್ರಲ್ಲಿ ಬೇರೆ ನನ್ ಸ್ವಲ್ಪ ಲೂಸ್ ಟಂಗೆ, ಏನೇನೋ ಮಾತಾಡ್ಬಿಟ್ಟಿರ್ತೀನಿ. ಒಂದು ನೆತ್ತಿ ಮೇಲೆ ಪಳ್ಳಂತ ತಿಕ್ತಾರೆ ನಮ್ಮ ಮೆಸೇಜ್. ಏನ್ ಮಾತಾಡಿದ್ರೆ ಇದೆಲ್ಲ ಯಾಕೆ ಬೇಕಿತ್ತು? ಸುಮ್ನೆ ಬಂದ್ರ ಅವ್ರ ಜೊತೆ ಮಾತಾಡಿದ್ರ ರಾಮ ಕೃಷ್ಣ ಶಿವ ಇದೆಲ್ಲ ಏನಕ್ಕೆ ಕಥೆಗಳು ಅವ್ರು ಕೇಳಿದ್ರ. ಅವ್ರು ಒಂದ್ ಕೇಳಿದ್ರೆ ನೀವ್ ಯಾಕೆ ಹತ್ತೆ ಹೇಳಕ್ ಹೋದ್ರಿ ಅಂತ. ಈ 3 ರಾಶಿಲಿ ಒಬ್ರು ಅವ್ರು ನಮ್ಮ ರಾಶಿ. ನಮ್ಮ ಮನೇಲಿ ತುಂಬಾ ಜನ ಇದ್ದಾರೆ. ತುಂಬಾ ನನಗೆ ಇದು ಬಿಡ್ತೇನೆ ಸೈಲೆಂಟ್ ಆಗಿ, ಕಣ್ಣು ಏನು ಇಲ್ಲ. ನೀವು ಹೆಂಗ ಹೇಳ್ತಾರೆ ಗೊತ್ತಾ, ನನ್ನ ಧರ್ಮಪತ್ನಿ ಮೊದ್ಲಲ್ಲಿ ಕೆಂಡ ಇಟ್ಕೊಂಡ್ ಕುತ್ಕೊಂಡಂಗ ಆಗ್ಬಿಟ್ಟಿದೆ. ಎಲ್ಲಿ ಎದುರು ಬಿಡ್ತು ನೀವು ಮಾಡೋ ಕೆಲ್ಸಕ್ಕೆ. ಅಯ್ಯೋ ಅಂತ ತಮಾಷೆ ಹೇಳ್ಬೇಕು ಅಂದ್ರೆ, ನಿನ್ನೆ ಕೂಡ ಅಂತದೊಂದು ಕೆಲಸ ಮಾಡಿದ್ದೆ. ಮಟ್ ಮಧ್ಯಾಹ್ನ ಬಾ ನಿಮ್ಮನ್ನ ಹೇಗೋದು ನನ್ಗೊಂಥರ ನಿಮ್ಮನ್ನ ಬೂತ್ ಕನ್ನಡಿನಲ್ಲಿ ನೋಡ್ತಾ ಇರ್ಬೇಕು ನೀವು ಮಾಡೋ ಕೆಲ್ಸಕ್ಕೆ. ಶಿವ, ನೀವು ಸುಮ್ಮನೆ ಒಳಗಡೆ ಹೋಗಿ ಕುತ್ಕೊಂಡ್ಬಾರ್ದು, ನೀವೇನಕ್ಕೆ ಹೊರಗಡೆ ಬಂದ್ರಿ, ನಿಮ್ಗೆ ಯಾಕೆ ಬೇಕಿತ್ತು? ಅದಕ್ಕೆ ಅವ್ರು ಹೇಳ್ಕೊಟ್ಟಾಗೆ ತುಂಬಾ ಮಾತು ಬಿಗಿ ಮಾಡಿ ಇಟ್ಕೊಬಿಟ್ಟಿದ್ದೀವಿ. ಆದ್ರೂ ನಿಮ್ಮ ಹತ್ರ ಮಾತನಾಡೋವಾಗ ಜಾರಿ ಬಿಟ್ಟಿರ್ತೆ. ನನ್ನ ಹತ್ರ ಗುಟ್ ನಿಲ್ಲಲ್ಲ ಬಿಡಿ, ನಿಲ್ಲಲ್ಲ. ನಿಮ್ ಜೊತೆ ಏನ್ ಸುಳ್ಳು ಹೇಳೋದು.
ಎಷ್ಟು ಜನ ವೃಶ್ಚಿಕ ರಾಶಿಯವರಿದ್ದೀರಿ, ಮಿಥುನ್ ರಾಶಿಯವರಿದ್ದಾರೆ ಹಾಗೂ ಕನ್ಯಾ ರಾಶಿಯವರು ವಿತ್ ಎವಿಡೆನ್ಸ್ ಕಮೆಂಟ್ಸ್ ಕಾಯ್ತಿರ್ತಾನೆ. ನಮ್ಮ ಸಂಚಿಕೆ ಇಷ್ಟ ಆಗಿರ್ತಕ್ಕಂಥವ್ರು ಆದಷ್ಟು ಶೇರ್ ಮಾಡಿ. ಹೊಸದಾಗಿ ನೋಡ್ತಿರ್ತಕ್ಕಂಥವರು ಅಲ್ಲೊಂದು ಬೆಲ್ ಬಟನ್ ಇದೆ, ಸಬ್ಸ್ಕ್ರೈಬ್ ಆಗಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ನಮ್ಗೆ ಸಿಗ್ತಿರುತ್ತೆ ಅಂತ ಹೇಳ್ತಾ